ಅಮಾವಾಸ್ಯೆ ದಿನ ಮಾಡಬಾರದ 12 ಕೆಲಸಗಳು ಮಾಡಿದರೆ ದರಿದ್ರ, ಕಷ್ಟ ಮತ್ತು ಅಶಾಂತಿ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ದಿನಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಚಂದ್ರನು ಕಾಣಿಸುವುದಿಲ್ಲ. ಪಿತೃಗಳ ಆಶೀರ್ವಾದ ಪಡೆಯಲು, ದೇವರ ಕೃಪೆ ಪಡೆಯಲು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ದೂರ ಇರಲು ಈ ದಿನವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಆದರೆ ಶಾಸ್ತ್ರಗಳ ಪ್ರಕಾರ ಅಮಾವಾಸ್ಯೆ ದಿನ ಕೆಲವು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ. ಹಾಗಾದರೆ ಆ ಕೆಲಸಗಳು ಯಾವುವು, ಮಾಡಿದರೆ ಏನಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾತ್ರಿ ತಡವಾಗಿ ಒಬ್ಬರೇ ಹೊರಗೆ ಹೋಗಬಾರದು. ಅಮಾವಾಸ್ಯೆ ದಿನ ಎಲ್ಲೂ ತಡರಾತ್ರಿ ಹೋಗಬಾರದು. ಅಮಾವಾಸ್ಯೆ ರಾತ್ರಿ ತುಂಬ ಶಕ್ತಿಯುತ ಸಮಯ ಎಂದು ನಂಬಲಾಗಿದೆ. ಹಳೆಯ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ. ಆದ್ದರಿಂದ ಅನಗತ್ಯವಾಗಿ ರಾತ್ರಿ ಒಬ್ಬರೇ ಸಂಚರಿಸುವುದು ತಪ್ಪಿಸಬೇಕು. ಎರಡನೇದಾಗಿ, ಮಾಂಸಾಹಾರವನ್ನು ಸೇವಿಸಬಾರದು. ಅಮಾವಾಸ್ಯೆ ದಿನವನ್ನು ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಸಾತ್ವಿಕ ಆಹಾರ ಸೇವಿಸಿದರೆ ಮನಸ್ಸು ಶಾಂತವಾಗಿರುತ್ತದೆ. ಮಾಂಸಾಹಾರ ಮತ್ತು ಮದ್ಯ ಸೇವನೆಯಿಂದ ನಕಾರಾತ್ಮಕತೆ ಹೆಚ್ಚುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮೂರನೇದಾಗಿ, ಮದ್ಯಪಾನ ಮಾಡಬಾರದು. ಶಾಸ್ತ್ರಗಳಲ್ಲಿ ಅಮಾವಾಸ್ಯೆ ದಿನ ಮದ್ಯಪಾನವನ್ನು ನಿಷೇಧಿಸಲಾಗಿದೆ. ಈ ದಿನ ಮದ್ಯಪಾನ ಮಾಡಿದರೆ ಕುಟುಂಬದಲ್ಲಿ ಕಲಹ ಮತ್ತು ಅಶಾಂತಿ ಹೆಚ್ಚುತ್ತದೆ ಎಂಬ ನಂಬಿಕೆಯಿದೆ. ನಾಲ್ಕನೇದಾಗಿ, ಯಾರನ್ನೂ ಅವಮಾನ ಮಾಡಬಾರದು. ಅಮಾವಾಸ್ಯೆ ದಿನ ಬಡವರು, ಹಿರಿಯರು, ವೃದ್ಧರು ಮತ್ತು ಪೋಷಕರಿಗೆ ಅವಮಾನ ಮಾಡಿದರೆ ಪಿತೃದೋಷ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಎಲ್ಲರೊಂದಿಗೆ ಗೌರವದಿಂದ ವರ್ತಿಸಬೇಕು. ಐದನೇದಾಗಿ, ಮನೆಯ ಸ್ವಚ್ಛತೆಯನ್ನು ಕಾಪಾಡಬೇಕು. ಮನೆಯ ಸ್ವಚ್ಛತೆಯನ್ನು ನಿರ್ಲಕ್ಷಿಸಬಾರದು. ಅಮಾವಾಸ್ಯೆ ದಿನ ಮನೆ ಸ್ವಚ್ಛವಾಗಿ ಶುಭ್ರಗೊಳಿಸಬೇಕು. ಅಶುಚಿ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಬೆಳಗ್ಗೆ ಮನೆ ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡುವುದು ಶುಭ. ಆರನೇದಾಗಿ, ಸುಳ್ಳು ಹೇಳಬಾರದು. ಈ ದಿನ ಸುಳ್ಳು, ಮೋಸ ಮತ್ತು ವಂಚನೆಯಿಂದ ದೂರ ಇರಬೇಕು. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದರೆ ದೇವರ ಕೃಪೆ ದೊರೆಯುತ್ತದೆ. ಏಳನೇದಾಗಿ, ಜಗಳ ಮಾಡಬಾರದು. ಅಮಾವಾಸ್ಯೆ ದಿನ ಮನೆಯೊಳಗೆ ಜಗಳ ಮಾಡಿದರೆ ಶಾಂತಿ ಕಳೆದು ಹೋಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಸಹನೆಯಿಂದ ಮಾತಾಡಬೇಕು. ಪಿತೃಗಳನ್ನು ಮರೆಯಬಾರದು. ಅಮಾವಾಸ್ಯೆ ದಿನ ಪಿತೃಗಳಿಗೆ ತರ್ಪಣ ಅಥವಾ ಸ್ಮರಣೆ ಮಾಡುವುದು ಬಹಳ ಶುಭ. ಪೂರ್ವಜರನ್ನು ಸ್ಮರಿಸಿದರೆ ಅವರ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ. ಒಂಬತ್ತನೇದಾಗಿ, ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು. ಅಮಾವಾಸ್ಯೆ ದಿನ ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ಮತ್ತು ಉತ್ತಮ ಹಣವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಹತ್ತನೇದಾಗಿ, ದೇವರ ಪೂಜೆಯನ್ನು ಬಿಡಬಾರದು. ಅಮಾವಾಸ್ಯೆ ದಿನ ಶಿವ, ವಿಷ್ಣು, ಲಕ್ಷ್ಮಿ ಅಥವಾ ಕುಲದೇವರ ಆರಾಧನೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬಹುದು. ಹನ್ನೊಂದನೇದಾಗಿ, ದಾನ ಧರ್ಮವನ್ನು ನಿರ್ಲಕ್ಷಿಸಬಾರದು. ಬಡವರಿಗೆ ಅನ್ನ, ಬಟ್ಟೆ ಅಥವಾ ಅಗತ್ಯ ವಸ್ತುಗಳನ್ನು ದಾನ ಮಾಡಿದರೆ ಪುಣ್ಯ ದೊರೆಯುತ್ತದೆ. ದಾನದಿಂದ ಮನಸ್ಸಿಗೂ ಶಾಂತಿ ಸಿಗುತ್ತದೆ. 12ನೇದಾಗಿ, ಕೆಟ್ಟ ಆಲೋಚನೆಗಳನ್ನು ಬೆಳೆಸಬಾರದು.
ಅಮಾವಾಸ್ಯೆ ದಿನ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಕೆಟ್ಟ ಆಲೋಚನೆಗಳಿಂದ ದೂರ ಇರಬೇಕು. ಅಸೂಯೆ, ಕೋಪ, ದ್ವೇಷ ಇವುಗಳಿಂದ ದೂರ ಇರಬೇಕು. ಸಕಾರಾತ್ಮಕ ಚಿಂತನೆ ಜೀವನವನ್ನು ಉತ್ತಮಗೊಳಿಸುತ್ತದೆ. ಸ್ನೇಹಿತರೆ, ಅಮಾವಾಸ್ಯೆ ದಿನ ಅಮಾವಾಸ್ಯೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಅಮಾವಾಸ್ಯೆ ದಿನ ಮಾಡಬಾರದ ಈ ಕೆಲಸಗಳನ್ನು ತಪ್ಪಿಸಿ ಭಕ್ತಿ, ಶಾಂತಿ ಮತ್ತು ಸತ್ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಜೀವನದಲ್ಲಿ ನೆಮ್ಮದಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಬಹುದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಶಿವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಓಂ ನಮಃ ಶಿವಾಯ.